ಮೈಸೂರು ರೋಡ್ ರಾಬರಿಯ ಮತ್ತೊಂದು ಕಾರು ಇದೀಗ ಪತ್ತೆಯಾಗಿದೆ. ಗೋಪಾಲಪುರ ಗ್ರಾಮದ ಬಳಿ ಇನೋವಾ ಕಾರು ಪತ್ತೆಯಾಗಿದೆ. ಜೈಪುರ ಠಾಣಾ ವ್ಯಾಪ್ತಿಯಲ್ಲೇ ಮತ್ತೊಂದು ಕಾರು ಪತ್ತೆಯಾಗಿದೆ. ಕೃತ್ಯ ನಡೆದ 6 ಕಿಲೋಮೀಟರ್ ದೂರದಲ್ಲಿ ಈ ಕಾರನ್ನ ಫೈಂಡ್ ಔಟ್ ಮಾಡಿದ್ದಾರೆ ಪೊಲೀಸರು. ನಂಬರ್ ಪ್ಲೇಟ್ ಬದಲಿಸಿರುವ ದರೋಡೆಕೋರರಿಂದ ಈ ಕೃತ್ಯ ಎಸಗಲಾಗಿದೆ. ಕಾರಿನ ಒಳಗೆ 5ಕ್ಕೂ ಹೆಚ್ಚು ನಕಲಿ ನಂಬರ್ ಪ್ಲೇಟ್ಗಳು ಪತ್ತೆಯಾಗಿವೆ. ಅಂದ್ರೆ ಎಲ್ಲವೂ ಪ್ರೀ ಪ್ಲಾನ್ಡ್. ಒಂದು ನಂಬರ್ ಪ್ಲೇಟ್ ಆದ ನಂತರ ಮತ್ತೊಂದು ಸ್ಟೇಷನ್ ಅಥವಾ ಮತ್ತೊಂದು ಚೆಕ್ ಪೋಸ್ಟ್ ಏನಾದರೂ ಬರುತ್ತೆ, ಮತ್ತೊಂದು ಟೋಲ್ ಏನಾದರೂ ಬರುತ್ತೆ ಅಂತಂದ್ರೆ ಅಷ್ಟರೊಳಗಡೆ ನಂಬರ್ ಪ್ಲೇಟ್ ಚೇಂಜ್ ಮಾಡುವಂತಹ ಪ್ಲಾನ್ ಮಾಡ್ಕೊಂಡಿದ್ರ ಖದೀಮರು ಅಂತ ವಿಚಾರಣೆ ಇವ್ರು ಸಿಕ್ಕ ನಂತರ, ವಿಚಾರಣೆ ಆದ ನಂತರ ಇದ್ರ ಬಗ್ಗೆ ಮಾಹಿತಿ ಲಭ್ಯವಾಗುತ್ತೆ. ಇನ್ನು ಬೆಂಗಳೂರು ನೋಂದಣಿಯ ನಂಬರ್ ಕೂಡ ನಕಲಿ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ದೃಶ್ಯವನ್ನ ಗಮನಿಸ್ತಾ ಇದ್ರಿ, ಒಂದು ಕಾರನ್ನ ಅಡ್ಡಗಟ್ಟಿ ರಾಬರಿ ಮಾಡ್ತಾ ಇರುವಂತಹ ದೃಶ್ಯ, ಮತ್ತೊಂದು ಆ ಕಾರ್ ಏನು 6 ಕಿಲೋಮೀಟರ್ಸ್ ದೂರ 6 ಕಿಲೋಮೀಟರ್ ಅಂತರದಲ್ಲಿ ಮತ್ತೊಂದು ಕಾರ್ ಇನೋವಾ ಕಾರ್ ಏನು ಪತ್ತೆಯಾಗಿದೆ. ಸೊ ಆ ಇನೋವಾ ಕಾರ್ನ ದೃಶ್ಯ ಗಮನಿಸ್ತಾ ಇದ್ರಿ. ಬೆಂಗಳೂರು ನೋಂದಣಿಯ ನಂಬರ್ ಪ್ಲೇಟ್ ಕೂಡ ನಕಲಿ ಅನ್ನುವಂತ ಶಂಕೆ ಸದ್ಯಕ್ಕೆ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.